ಆತ್ಮೀಯ ವೀಕ್ಷಕ ಬಂಧುಗಳೇ, VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಇಂದು ಶಿಕ್ಷಣದಲ್ಲಿ ಆಗುತ್ತಿರುವ ಬದಲಾವಣೆಗಳು ಮತ್ತು ಉದ್ಯೋಗದ ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ನಾನು ಯಲಹಂಕದ KS ವಿಜಯಕುಮಾರ್. ಇದೇ ತಿಂಗಳು ಇಡೀ ದೇಶಾದ್ಯಂತ ರಾಷ್ಟ್ರೀಯ ಶಿಕ್ಷಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ವೃತ್ತಿ ಶಿಕ್ಷಕರು, ಎಲ್ಲ ಶಿಕ್ಷಕ ಬಾಂಧವರಿಗೆ, ಮಿತ್ರರಿಗೆ ಹಾರ್ದಿಕ ಶುಭಾಶಯಗಳು. ನಮ್ಮಲ್ಲಿ ಹಲವಾರು ಬದಲಾವಣೆಗಳು, ಸುಧಾರಣೆಗಳಾಗ್ತಾ ಇದೆ. ಆ ಬದಲಾವಣೆಗಳ ತಕ್ಕಂತೆ ನಾವು ಸಿದ್ಧರಾಗಬೇಕಾಗತ್ತೆ. ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ಶಾಲೆಗಳಲ್ಲಿ ಒಂದು ಮೌಲ್ಯ ಬೋಧನೆಗೆ ಪಠ್ಯಪುಸ್ತಕ ರೆಡಿ ಆಗ್ತಾಯಿದೆ. ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪದವಿ ತನಕ ವಿದ್ಯಾರ್ಥಿಗಳಲ್ಲಿ ಒಂದು ಒಳ್ಳೆಯ ಗುಣಗಳನ್ನು, ಮನೋಭಾವವನ್ನು ಬೆಳೆಸೋದಕ್ಕೆ ನಮ್ಮ ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. ಆದ್ದರಿಂದ ಮೌಲ್ಯ ಬೋಧನೆಗೆ ಪಠ್ಯಪುಸ್ತಕ ಸಿದ್ಧವಾಗ್ತದೆ. ಮತ್ತು ಎಜುಕೇಟ್ ಗರ್ಲ್ಸ್ ಅಂತ ಒಂದು ಸಂಸ್ಥೆ ಇದೆ ಮುಂಬೈಯಲ್ಲಿ. ಆ ಒಂದು ಸಂಸ್ಥೆಗೆ ಈ ವರ್ಷದ ಮೆಗಾಸ್ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ. ಸಫೀನಾ ಹುಸೈನ್ ಎಂಬತಕ್ಕಂಥ ಒಬ್ಬ ಮಹಿಳೆ ಶಿಕ್ಷಣಕ್ಕಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 2007ನೇ ಇಸ್ವಿಯಿಂದ ಈ ಒಂದು ಶಿಕ್ಷಣದ ಕಾರ್ಯದಲ್ಲಿ ಆಕೆ ತೊಡಗಿಸಿಕೊಂಡಿದ್ದಾರೆ. ಈ ಸಂಸ್ಥೆಗೆ ಈ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. ಶಿಕ್ಷಣದ ಮೂಲಕ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಸಂದ ಗೌರವ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೊಡೋದು ತುಂಬ ಕಷ್ಟ. ಅಂಥೇಳಿಗೆ ಮುಂಬೈನ ಒಂದು ಸಂಸ್ಥೆಗೆ, ಶಿಕ್ಷಣದ ಸಂಸ್ಥೆಗೆ ಇವ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಗ್ತಾ ಇದೆ. ಇದು 2007ರಲ್ಲಿ ಈಕೆ ಸ್ಥಾಪನೆ ಮಾಡ್ತಕ್ಕಂಥದ್ದು. ದಿ ಫೌಂಡೇಶನ್ ಟು ಎಜುಕೇಟ್ ಗರ್ಲ್ಸ್ ಅಂತ ಈ ಸಂಸ್ಥೆಯ ಹೆಸರು. ದಿ ಫೌಂಡೇಶನ್ ಟು ಎಜುಕೇಷನ್ ಗರ್ಲ್ಸ್ ಗ್ಲೋಬಲ್ ಅಂತ ಈ ಒಂದು ಸಂಸ್ಥೆಗೆ ಎಜುಕೇಟ್ ಗರ್ಲ್ಸ್ ಅಂತಕ್ಕಂಥ ಒಂದು ಅಂಕಿತದಲ್ಲಿ ಈ ಒಂದು ಮೆಗಾಸಿಯ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಹೀಗೆ ಶಿಕ್ಷಣದಲ್ಲಿ ಅನೇಕರು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಅಂತ ತೊಡಗಿಸ್ಕೊಂಡವರಿಗೆ ಈ ಒಂದು ಪ್ರಶಸ್ತಿ ತುಂಬ ಅನುಕೂಲಕರವಾಗಿದೆ. ಮತ್ತು ಸಹಾಯಕ ಪ್ರಾಧ್ಯಾಪಕರಾಗಕ್ಕೆ ಯಾರು ಇಚ್ಛೆ ಇದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕರೀತಾರೆ, ಅಂಥವರಿಗೆ ನಮ್ಮ ಸರ್ಕಾರ ಒಂದು ಪರೀಕ್ಷೆಯನ್ನು ಅರ್ಹತಾ ಪರೀಕ್ಷೆಯನ್ನು ಮಾಡ್ತಾಯಿದೆ. ಈ ಅರ್ಹತಾ ಪರೀಕ್ಷೆಗೆ ಯಾರು ಪೋಸ್ಟ್ ಗ್ರಾಜ್ಯುಯೇಟ್ ಆಗಿದ್ದಾರೆ ಅವರಿಗೆ ಇದಕ್ಕೆ ಅನುಕೂಲ ಆಗುತ್ತೆ. ರಾಜ್ಯದಲ್ಲಿ 11 ಕಡೆ ಈ ಪರೀಕ್ಷಾ ಕೇಂದ್ರಗಳು ಇದೆ. 33 ವಿಷಯಗಳಲ್ಲಿ ಯಾರು ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಅವರು ಈ ಅರ್ಹತಾ ಪರೀಕ್ಷೆಯನ್ನು ಪಡೆಯಬಹುದು. 2 ಮಾಧ್ಯಮಗಳಲ್ಲಿ, ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಮತ್ತು 2 ಪ್ರಶ್ನೆ ಪತ್ರಿಕೆ ಇದರೊಳಗಡೆ ಇರುತ್ತೆ, ಹೆಚ್ಚಿಲ್ಲ. ಈ ಸಾಮಾನ್ಯ ವರ್ಗಕ್ಕೆ 1,000 ರೂಪಾಯಿ ನಿಗದಿ ಶುಲ್ಕ ಇದೆ. ಇತರ ಹಿಂದುಳಿದ ವರ್ಗಗಳಿಗೆ 700 ರೂಪಾಯಿ ನಿಗದಿ ಶುಲ್ಕ ಇದೆ. ಆಸಕ್ತರು ಈ ಒಂದು ಪರೀಕ್ಷೆಯಲ್ಲಿ ಪಾಸಾದಾಗ ಅನುದಾನಿತ ಕಾಲೇಜುಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್, ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯನ್ನು ಪಡೆಯುವುದು. ಸಾಮಾನ್ಯವಾಗಿ ನಮ್ಮಲ್ಲಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಗೆ ಕೂಡ TET ಅಂತ ಮಾಡ್ತೀವಿ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಅದು ಪಾಸಾದ್ರೆ ಉದ್ಯೋಗದಲ್ಲಿ ವೇತನ ಅನುದಾನಕ್ಕೆ ಒಳಪಡುವ ಸಾಧ್ಯತೆ. ಹಾಗೆ ಕಾಲೇಜಿಗೆ ಕೂಡ ಈ ಒಂದು ಪರೀಕ್ಷೆ. ಈ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 18 ಕೊನೆಯ ದಿನಾಂಕ. ಸೆಪ್ಟೆಂಬರ್ 18ರೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಮತ್ತು ಶುಲ್ಕ ಪಾವತಿ 19ನೇ ತಾರೀಕೊಳಗೆ ಆನ್ಲೈನ್ ಮೂಲಕ ಈ ಶುಲ್ಕವನ್ನು ಕಟ್ಟಬೇಕಾಗತ್ತೆ. ಮತ್ತು ನಿಮ್ಮ ಅಡ್ಮಿಷನ್ ಟಿಕೆಟ್ ಅಥವಾ ಒಂದು ಪ್ರವೇಶ ಪತ್ರ ಅಕ್ಟೋಬರ್ 24ರಂದು ಆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಒಳಗಡೆ ಬಂದಿರುತ್ತೆ. ಡೌನ್ಲೋಡ್ ಮಾಡಿ ತಗೋಬೋದಾಗತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ,
ಸಂಪಿಗೆ ರಸ್ತೆ 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ ಅಂತ. ಒಂದು ಫೋನ್ ಸಂಖ್ಯೆ ಕೊಟ್ಟಿದ್ದಾರೆ, 08023460460. ಇದು ದೂರವಾಣಿ ಸಂಖ್ಯೆ, ಲ್ಯಾಂಡ್ ಲೈನ್ ಇದೆ. ಇದು ತುಂಬ, ಯಾಕೆಂದರೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ನಾನು ಪ್ರಾಧ್ಯಾಪಕ ಆಗಬೇಕು, ಕಾಲೇಜಲ್ಲಿ ಬೋಧನೆ ಮಾಡಬೇಕು. ಅಂಥವ್ರಿಗೆ ಒಂದು ಸುವರ್ಣಾವಕಾಶ. ಕೇವಲ 2 ಪ್ರಶ್ನೆ ಪತ್ರಿಕೆ ಇರುತ್ತೆ. 33 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರಿಗೆ ಈ ಒಂದು ಅವಕಾಶ ಸರ್ಕಾರ ಮಾಡಿಕೊಡ್ತದೆ. ಯಾರು ಇಚ್ಛೆ ಇದೆ ಪ್ರಾಧ್ಯಾಪಕ ಹುದ್ದೆಗೆ, ಅವರು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದಾಗತ್ತೆ. ಹಾಗೆ ಮತ್ತು ನಮ್ಮಲ್ಲಿ ಆರ್ಥಿಕವಾಗಿ ವಿಶ್ವವಿದ್ಯಾಲಯಗಳಲ್ಲಿ ತುಂಬ ಗೊಂದಲ ಇದೆ, ತುಂಬ ಕಷ್ಟಕರ ಆಗ್ತಾಯಿದೆ. ಆದ್ದರಿಂದ 13 ವಿಶ್ವವಿದ್ಯಾಲಯಗಳ ಒಂದು ಆರ್ಥಿಕ ಪರಿಸ್ಥಿತಿ ತುಂಬ ಶೋಚನೀಯವಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳ ಪ್ರವೇಶ ಶುಲ್ಕವನ್ನು ಹೆಚ್ಚು ಮಾಡಿದ್ದಾರೆ. ಆ ಕಾಲೇಜಿನಲ್ಲಿ ಅಥವಾ ವಿಶ್ವವಿದ್ಯಾಲಯ ಕೆಲಸ ಮಾಡ್ತಕ್ಕಂಥವರ ಒಂದು ಪೆನ್ಷನ್ ಅಂತ ಏನು ಕರಿತೀವಿ, ಪಿಂಚಣಿ, ಅದನ್ನು ಸರಿದೂಗಿಸಲು ಅಂತ ಅನಿಸುತ್ತೆ. ಆದ್ದರಿಂದ ಈ ಪ್ರವೇಶ ಶುಲ್ಕವನ್ನು ಹೆಚ್ಚು ಮಾಡಿದ್ದಾರೆ. ಮತ್ತೊಂದು ಅತ್ಯಂತ ಸಂತೋಷದ ವಿಷಯ, ಯಾರು ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ ಒಂದು ಪರೀಕ್ಷೆ UPSC ಒಳಗಡೆ ಅಭ್ಯರ್ಥಿಗಳಾಗಿರ್ತಾರೆ, ಪಾಸಾಗಿರ್ತಾರೆ, ಆ ಸಂದರ್ಶನ ಅಥವಾ ಯಾವುದೇ ಒಂದು ಕಾರಣದಿಂದ ಸಣ್ಣ ಕೂದಲೆಳೆ ಅಂತರದಲ್ಲಿ ಅವರಿಗೆ ಉದ್ಯೋಗ ಸಿಕ್ಕಿರಲ್ಲ, ಅಂಥವರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಒಂದು ಹೊಸ ಒಂದು ಮಾರ್ಗದರ್ಶನ ಮಾಡ್ತಿದ್ದಾರೆ, ಪ್ರತಿಭಾ ಸೇತು ಅಂತ. ಈ ಪ್ರತಿಭಾ ಸೇತು ಮುಖಾಂತರ ಯಾರು UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಕೆಲಸ ಸಿಕ್ಕಿರಲ್ಲ ಅಂಥವರಿಗೆ ಒಂದು ಖಾಸಗಿ ಕಂಪನಿಗಳಿಗೆ ಒಂದು 10,000 ಪೋರ್ಟಲ್ ಸಿದ್ಧವಾಗಿದೆ. ಅವರಿಗೆ ಇಂತಹ ಅಭ್ಯರ್ಥಿಗಳ ಮಾಹಿತಿ ಸಿಗತ್ತೆ. ಆ ಕಂಪನಿಗಳವರು, ಸರ್ಕಾರದವರು ಈ ಅಭ್ಯರ್ಥಿಗಳನ್ನು ನೇಮಿಸ್ಕೊಳ್ಕೋಬೋದು. ಹೀಗೆ ಕೇಂದ್ರ ಸರ್ಕಾರ ಉತ್ತಮವಾದ ಕೆಲಸ ಇದು. ಈಗ ತುಂಬ ಕಷ್ಟಪಟ್ಟು ಓದಿರ್ತಾರೆ, ತುಂಬ ಹಣ ಖರ್ಚಾಗತ್ತೆ, ಆಕಸ್ಮಿಕವಾಗಿ ಸ್ವಲ್ಪ ಉದ್ಯೋಗದ ಸಿಕ್ಕಿರ ಅಂಥವ್ರಿಗೆ ಈ ಪ್ರತಿಭಾ ಸೇತು ನಮ್ಮ ಭಾರತದ ವಿದ್ಯಾರ್ಥಿಗಳಿಗೆ ಆಶಾದಾಯಕವಾಗಿದೆ. ಇದು ಕೂಡ ತುಂಬ ಸಂತೋಷಕರವಾಗಿದೆ. ತುಂಬ ಇನ್ನೊಂದು ಅತಿಯಾದ ದುಃಖದ ಸಂಗತಿ, ನಮ್ಮಲ್ಲಿ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತದೆ. ಒಂದು ವಾರದಲ್ಲಿ ಕೇವಲ ಎಳೆ ವಯಸ್ಸಿನ ಮಕ್ಕಳು, ಪ್ರೌಢಶಾಲೆಯ ಮಕ್ಕಳು, ಅಂಥವರ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಗರ್ಭಿಣಿಯರಾಗಿದ್ದಾರೆ. ತುಂಬ ಶೋಚನೀಯ. 9ನೇ ಕ್ಲಾಸ್ ತರಗತಿ ವಿದ್ಯಾರ್ಥಿ, 7, 8 ತರಗತಿ ವಿದ್ಯಾರ್ಥಿಯ ಅತ್ಯಾಚಾರ ಆಗಿ 2 ತಿಂಗಳ ಗರ್ಭಿಣಿಯಾಗಿದ್ದಾರೆ. ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಪ್ರಾಪ್ತೆಯನ್ನು ಮದುವೆಯಾಗಿದ್ದಾರೆ. ತುಂಬ ಇದು ಹೆಣ್ಣು ಮಕ್ಕಳ ಮೇಲೆ ಹಿಂಸಾಚಾರ, ಲೈಂಗಿಕ ದೌರ್ಜನ್ಯ, ಶೋಷಣೆ. ನಾವು ಶಾಲೆ ಅಂತ ಕಳಿಸ್ತೇವೆ, ಆ ಶಾಲೆಗಳಲ್ಲಿಯೇ ಈ ವಸತಿ ಶಾಲೆ ಅಲ್ಲೂ ಕೂಡ ರಕ್ಷಣೆ ಇಲ್ಲ ಅಂದರೆ ನಾವು ಏನು ಮಾಡಬೇಕು? ಸರ್ಕಾರ ತೀವ್ರವಾಗಿ ಇದನ್ನು ತಗೋಬೇಕು ಮತ್ತು ಯಾರು ಅತ್ಯಾಚಾರಿಗಳು ಮಾಡ್ತಾ ಇದ್ದಾರೆ ಕಠಿಣ ಶಿಕ್ಷೆ ಆಗಬೇಕು. ಈಗಾಗಲೇ ಒಬ್ಬರನ್ನ ಬಂಧನ ಆಗಿದೆ. ಆದರೂ ಕೂಡ ಸಮಾಜ ಎಚ್ಚೆತ್ತುಕೊಳ್ಬೇಕು ಮತ್ತು ಶಾಲಾ ಶಿಕ್ಷಕರು ತಮ್ಮ ಮಕ್ಕಳಂತೆ ಹೆಣ್ಣು ಮಕ್ಕಳನ್ನು ನೋಡಬೇಕು. ಅವರಿಗೆ ಯಾವುದೇ ರೀತಿ ಅನ್ಯಾಯ ಆಗದಾಗೆ ಆ ಶಾಲೆಯ ಶಿಕ್ಷಕರು, ವಾರ್ಡನ್ ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು, ತರಗತಿ ಶಿಕ್ಷಕರ ಜವಾಬ್ದಾರಿ, ಆ ಜವಾಬ್ದಾರಿ ತಗೋಬೇಕು. ತಮ್ಮ ಮಕ್ಕಳಂತೆ ಕಾಣಬೇಕು, ಪ್ರೀತಿಯಿಂದ ಪಾಠ ಮಾಡಬೇಕು. ಆದರೆ ಈ ರೀತಿ ಅನಾಹುತ ಆದಾಗ ಶಾಲೆಗಳ ಮೇಲೆ, ಶಿಕ್ಷಕರ ಮೇಲೆ ಅಪನಂಬಿಕೆ ಆಗುತ್ತೆ. ಇದಕ್ಕೆ ಸರ್ಕಾರವೇ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಯಾರು ಇಂಥ ಅತ್ಯಾಚಾರ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಒಂದು ನನ್ನ ಅತ್ಯಂತ ಮನವಿ. ಹಾಗೆ ವೈದ್ಯ ವಿದ್ಯಾರ್ಥಿಗಳು ಯಾರು ಇವತ್ತು ಹೈಯರ್ ಎಜುಕೇಷನ್ ಓದ್ತಾಯಿದ್ರೆ 25-26ನೇ ಸಾಲಿನಲ್ಲಿ, ಅಂತಹ ವಿದ್ಯಾರ್ಥಿಗಳಿಗೆ ರಾಜ್ಯದ ಯಾವುದೇ ವೈದ್ಯಕೀಯ ಕಾಲೇಜಲ್ಲಿ ಓದ್ತಾ ಇದ್ದರೆ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ. ಆ ವಿದ್ಯಾರ್ಥಿ ವೇತನ ಪಡಿತಕ್ಕೆ ಅರ್ಜಿಯನ್ನು ಕಳೆದಿದ್ದಾರೆ. ಅರ್ಜಿ ಮುಖಾಂತರ ಅದನ್ನು ಮಾಡ್ಕೋಬೇಕಾದ್ರೆ, ಉದಾಹರಣೆಗೆ
ಇದರ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ. ಡಾಕ್ಟರ್ ಪಿ ಎಸ್ ಶಂಕರ್ ಪ್ರತಿಷ್ಠಾನ, ಡಾಕ್ಟರ್ ಪಿ ಎಸ್ ಶಂಕರ್ ಪ್ರತಿಷ್ಠಾನ, ಮನೆ ನಂಬರ್ 1/11, ಈ ಒಂದು ಕೂಬಾ ಫ್ಲ್ಯಾಟ್, ಕಲಬುರಗಿ. ಇವರು ಈ ಒಂದು ವಿದ್ಯಾರ್ಥಿ ವೇತನ ನೀಡ್ತಾ ಇದ್ದಾರೆ. ಯಾರಿಗೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸರ್ಕಾರದ ಒಂದು ಸಹಾಯ ಮತ್ತು ಈ ವಿದ್ಯಾರ್ಥಿ ವೇತನ ಪಡೆಯೋಕ್ಕೆ ಅದು ಸಾಧ್ಯತೆ ಇದೆ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಡಾಕ್ಟರ್ ಪಿ ಎಸ್ ಶಂಕರ್ ಪ್ರತಿಷ್ಠಾನ, ಮನೆ ನಂಬರ್ 11, ಕೂಬಾ ಫ್ಲ್ಯಾಟ್, ಕಲಬುರಗಿ. ಇಲ್ಲಿ ಅರ್ಜಿಯನ್ನು ಸ್ವತಃ ವಿದ್ಯಾರ್ಥಿಗಳೇ ಕೈ ಬರಹದಲ್ಲಿ ಹಾಕಿ ಅದನ್ನು ಪಡಿಬೇಕಾಗುತ್ತೆ. ಮತ್ತು ನಮ್ಮಲ್ಲಿ ಆಗಲೇ ಒಂದು PhDಗೆ ಒಂದು ಹೊಸ ಮಾದರಿ ಈ ವರ್ಷ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಮಾದರಿಯಾಗಿ ಒಂದು ಟೈಮ್ ಟೇಬಲ್, ಒಂದು ಸಂದರ್ಶನ ಹೇಗೆ ಮಾಡಬೇಕು PhD ಕೋರ್ಸಿಗೆ ಅದನ್ನು ಅಳವಡಿಸಿದೆ. ಅದೇ ರೀತಿ ಬೆಂಗಳೂರು ವಿಶ್ವವಿದ್ಯಾಲಯ ಕೂಡ ಈ ಒಂದು ಸಂದರ್ಶನ ಮತ್ತು ಅದರ ನೀತಿ ನಿಯಮಗಳನ್ನು ಬದಲಾವಣೆ ಮಾಡಿಕೊಂಡಿದೆ. ಅಂಥವರು ಈ PhDಗೆ ಅವಕಾಶ ಇದೆ. ಅದರಿಂದ ಈ ಹಳೆ ಪದ್ಧತಿ ಹೋಗಿದೆ, ಹೊಸ ಪದ್ಧತಿ ಬಂದಿದೆ. ಹಾಗೆ ಶಿಕ್ಷಕರ ಒಂದು ವರ್ಗಾವಣೆ ವೇಳಾಪಟ್ಟಿ ಪರಿಷ್ಕರಣೆ ಮಾಡಲಾಗಿದೆ. ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಯಲ್ಲಿ ಏನೇನು ಟೀಚರ್ಸ್ ಇದ್ದಾರೆ ಅವರ ವರ್ಗಾವಣೆಗೆ ಒಂದು ಪರಿಷ್ಕೃತ ವೇಳಾಪಟ್ಟಿ ಬಿಡುಗಡೆಯಾಗಿದೆ. ಅದರಿಂದ ಸಂಬಂಧಪಟ್ಟ ಶಿಕ್ಷಕರು ವೇಳಾಪಟ್ಟಿಯಂತೆ ಅವರ ವರ್ಗಾವಣೆ ಆಗುತ್ತೆ. ಅವರ ಅಲ್ಲಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ನೋಡ್ಕೋಬೋದಾಗುತ್ತೆ. ಮತ್ತೊಂದು ನಮ್ಮಲ್ಲಿ ಏನಾಗಿದೆ, ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಪ್ರಕ್ರಿಯೆ ಶುರುವಾಗಿದೆ. ಈ ಗೆಸ್ಟ್ ಲೆಕ್ಚರರ್ ಅಂತ ತಗೊತಾ ಇದ್ದಾರೆ. ಆ ಗೆಸ್ಟ್ ಲೆಕ್ಚರರ್ಗೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಕಾಲೇಜು ಶಿಕ್ಷಣ ಇಲಾಖೆ ಆಗಲೇ ಒಂದು ಕ್ರಮವನ್ನು ಕೈಗೊಂಡಿದೆ. ಹಾಗೆ ಮತ್ತೊಂದು ಅತ್ಯಂತ ಅಂದರೆ ನಮ್ಮ ದೇಶದಲ್ಲಿ ಒಂದು 993 ಅನಧಿಕೃತ ಶಾಲೆಗಳು ಕೆಲಸ ಮಾಡ್ತಾಯಿದೆ. ಸರ್ಕಾರ ಮಾನ್ಯತೆ ಪಡೆಯದೇ ಇರ್ಬೋದು, ನೋಂದಣಿ ಆಗದೇ ಇರ್ಬೋದು, ಮತ್ತು ಶಿಕ್ಷಣದ ಮಂಡಳಿ ಪಠ್ಯಕ್ರಮ ಬೋಧಿಸ್ತಾ ಇರ್ಬೋದು. ಹೀಗೆ ಅನಧಿಕೃತವಾಗಿ 993 ಶಾಲೆಗಳು, ನಮ್ಮ ಖಾಸಗಿ ಶಾಲೆಗಳು ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಇದನ್ನು ತಡಿಬೇಕು. 4,000 ಶಾಲೆಗಳಲ್ಲಿ ದ್ವಿಭಾಷಾ ಶಿಕ್ಷಣ ಅನುಷ್ಠಾನ ಆಗ್ತದೆ. ಕರ್ನಾಟಕ ಸರ್ಕಾರದಲ್ಲಿ ಈ SCP ಅಂತ ಏನು ಮಾಡಿದ್ದೀವಿ, ಆ SCP ಮುಖಾಂತರ ರಾಜ್ಯ ಶಿಕ್ಷಣ ನೀತಿ ಅದರ ಮುಖಾಂತರ 4,000 ಶಾಲೆಗಳಲ್ಲಿ ದ್ವಿಭಾಷೆ ಅನುಷ್ಠಾನ ಆಗ್ತಾಯಿದೆ. ಹಾಗೆ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ಇತಿಮಿತಿಯಾಗಿದೆ. ಯಾರು ಸ್ನಾತಕೋತ್ತರ ಓದ್ತಾರೆ ಒಂದು ತರಗತಿಗೆ 75 ವಿದ್ಯಾರ್ಥಿಗಳಿರಬೇಕು. ಒಂದು ಸೆಕ್ಷನ್ ಅಂತ ಕರೆದರೆ ಆ ಒಂದು ಸೆಕ್ಷನ್ಗೆ 75. ಸ್ನಾತಕೋತ್ತರ ಇದ್ದರೆ ಅಂತರಿಗೆ 50 ವಿದ್ಯಾರ್ಥಿಗಳು ಇರಬೇಕು. ಹೀಗೆ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಮಿತಿಯನ್ನು ಕಾಲೇಜು ಶಿಕ್ಷಣ ಇಲಾಖೆ ಮಾಡಿದೆ. ಮತ್ತೊಂದು ಉಪನ್ಯಾಸಕರಿಗೆ ಒಂದು ಸಮಯ ನಿಗದಿ ಮಾಡಿದೆ. ಯಾರು ಪಾಠ ಬೋಧನೆ ಮಾಡ್ತಾರೆ ಅಂಥವರಿಗೆ ತಿಂಗಳಿಗೆ 21 ಗಂಟೆ ಬೋಧನೆ ಕಡ್ಡಾಯ, ಕಂಪಲ್ಸರಿ ಮಾಡಲೇಬೇಕು. ಮತ್ತು ವಿಭಾಗದ ಅಧಿಕಾರಿಗಳು ಅಂತ ಇರ್ತಾರೆ, ಅಂದರೆ ಆಯಾ ಸಬ್ಜೆಕ್ಟ್ HOD ಅಂತ ಇರ್ತಾರೆ, ಅವರಿಗೆ 16 ಗಂಟೆ ಕೆಲಸ ಮಾಡಬೇಕು. ಲೆಕ್ಚರರ್ಗೆ 21 ಗಂಟೆ, HODಗೆ 16, ಪ್ರಿನ್ಸಿಪಾಲ್ಗೆ ಪ್ರಾಂಶುಪಾಲರು ಯಾರಿದ್ದಾರೆ ಅವ್ರಿಗೆ 6 ಗಂಟೆ ಕೆಲಸ ಮಾಡಬೇಕು. ಅಂದರೆ 6 ಗಂಟೆ ಪಿರಿಯಡ್ ತೊಗೋಬೇಕು. 16 ಪಿರಿಯಡು HODಗೆ, ಲೆಕ್ಚರರ್ಗೆ 12 ಗಂಟೆ ಬೋಧನೆ ಕಡ್ಡಾಯ. ಇದು ಸರ್ಕಾರದ ಸುತ್ತೋಲೆಯಾಗಿದೆ. ಹೀಗೆ ಸರ್ಕಾರವು ಕೂಡ ಒಂದು ವರ್ಕ್ ಲೋಡ್ ಅಂತ ಏನಿರುತ್ತೆ ಅಷ್ಟು ಇರಲೇಬೇಕು. ವರ್ಕ್ ಲೋಡ್ ಇದ್ರೇ ಅವ್ರಿಗೆ ಪೇ ಸಿಗೋದು, ಆ ಸಂಬಳ ಸಿಗೋದು. ಇಷ್ಟನ್ನು ಮಾಡಿದ್ದಾರೆ. ಮತ್ತೊಂದು ದುಃಖ ಅಂದರೆ ನಮ್ಮಲ್ಲಿ ಹೆಣ್ಣುಮಕ್ಕಳು ಅಥವಾ ಗಂಡು ಮಕ್ಕಳು ಯಾರಾಗಲಿ ಪರೀಕ್ಷೆ ಫಲಿತಾಂಶ ಬಂದಾಗ ಆತ್ಮಹತ್ಯೆ ಶರಣಾಗ್ತಾರೆ. ಇದಕ್ಕೆ ಒಂದು ಸೆಮಿನಾರ್ ಆಗಿದೆ. ಒಂದು ಇಡೀ ದೇಶದಲ್ಲಿ ಒಂದು ಸರ್ವೆ ಮಾಡಿದರೆ, ಒಂದು ಸಮೀಕ್ಷೆ ಮಾಡಿದರೆ, ಆ ಸರ್ವೆ ಮಾಡಿದ ಸಮೀಕ್ಷೆಯಲ್ಲಿ
ಕಂಡು ಬಂದ ಅಂಶ ಅಂದರೆ 40% ಮಕ್ಕಳು ಅಂಕಗಳಿಗೆ ಹೆದರ್ತಾರೆ ಮತ್ತು ಫಲಿತಾಂಶ ಮತ್ತು ಉದ್ಯೋಗ ಎರಡಕ್ಕೂ ಅಂಜಿಕೆಯಿಂದ ಅವರ ಆತ್ಮಹತ್ಯೆ ಆಗ್ತದೆ. ಅವರು ಗೈಡ್ ಮಾಡ್ತಕ್ಕಂಥವರಲ್ಲಿ ಒಂದು ಕೌನ್ಸಿಲಿಂಗ್ ಆಗಲಿ ಯಾವ ರೀತಿ ಅವ್ರನ್ನ ತಯಾರು ಮಾಡಬೇಕು ಅನ್ನೋದಕ್ಕೆ ಅವ್ರಿಗೆ ಇದುವರೆಗೂ ಆ ಒಂದು ಸಂಪರ್ಕ ಸಿಕ್ಕಿಲ್ಲ. ವಿದ್ಯಾರ್ಥಿನಿಯರಾಗಲಿ ವಿದ್ಯಾರ್ಥಿಗಳಾಗಲಿ ಈ ಒಂದು ಮಾರ್ಗದರ್ಶಕರ ಅವಶ್ಯಕತೆ ಇದೆ. ಆ ಮಾರ್ಗದರ್ಶಕರ ಕೊರತೆಯಿಂದಾಗೆ ಆತ್ಮಹತ್ಯೆಗೆ ಪ್ರೇರಣೆ ಆಗ್ತಾಯಿದ್ದಾರೆ, ಆತ್ಮಹತ್ಯೆ ಮಾಡ್ಕೊತಾರೆ. 40% ಮಕ್ಕಳು ವಿದ್ಯಾರ್ಥಿಗಳು ಆತ್ಮಹತ್ಯೆ ಕಾರಣ ಅಂಕಗಳು ಮತ್ತು ಉದ್ಯೋಗದಲ್ಲಿ ಸಿಗುತ್ತೋ ಇಲ್ವ ಅಪನಂಬಿಕೆಯಿಂದ ಇದಾಗ್ತಾಯಿದೆ. ಇದನ್ನು ತಡಿಬೇಕಾಗತ್ತೆ. ಮತ್ತೊಂದು ಅತ್ಯಂತ ಸಂತೋಷ ಅಂದರೆ SCP ಶಿಕ್ಷಣ ಒಪ್ಪಲ್ಲ ಅಂತ ಇದ್ದಾರೆ ಶಿಕ್ಷಣ ಸಚಿವರು. ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ NEP ಅಂತ ಮಾಡ್ತು ಕೇಂದ್ರ ಸರ್ಕಾರ 2020 ಹಲವಾರು ಇಡೀ ದೇಶಕ್ಕೆ ಒಂದೇ ಶಿಕ್ಷಣ ಪದ್ಧತಿ ಇದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಒಂದು ಶಿಕ್ಷಣ ನೀತಿ ಬದಲಾವಣೆ ಆಗಿದೆ. ಈ ಬದಲಾವಣೆ ಮುಖಾಂತರ ನಾವು UGC ಒಂದು ಟೆಕ್ಸ್ಟನ್ನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸಂಪುಟದಲ್ಲಿ 4ನೇ ತಾರೀಕು ಸೆಪ್ಟೆಂಬರ್ ಒಳಗಡೆ ಈ SCP ನಿರ್ಧಾರವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಒಟ್ಟು 1 ಕೋಟಿ ಶಾಲಾ ಶಿಕ್ಷಕರಿದ್ದಾರೆ. ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆಯಲ್ಲಿ ಹೀಗೆ 1 ಕೋಟಿಗೂ ಹೆಚ್ಚು ಈ ಒಂದು ಶಾಲಾ ಶಿಕ್ಷಕರ ಸಂಖ್ಯೆ ಹೆಚ್ಚಾಗಿದೆ. ಮತ್ತೊಂದು ಈ ಶಾಲೆಗೆ ದಾಖಲಾತಿ ಆಗುತ್ತಿರೋರ ಸಂಖ್ಯೆ ಹೆಚ್ಚಾಗಿದೆ, ಶಾಲೆಗೆ ಸೇರುವರ ಸಂಖ್ಯೆ ಹೆಚ್ಚಾಗ್ತದೆ. ಸೊ UGC ಪಠ್ಯಕ್ರಮಕ್ಕೆ ರಾಜ್ಯ ವಿರೋಧ ಅಂತ ನಮ್ಮ ಉನ್ನತ ಶಿಕ್ಷಣ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ. ಅದು ನೋಡಬೇಕಾಗತ್ತೆ ಮುಂದೆ ಹೇಗೆ ಅಂತ. ಮತ್ತು 15 ಮತ್ತು 20 ಮಕ್ಕಳಿರೋ ಸರ್ಕಾರಿ ಶಾಲೆಗಳನ್ನು ಸರ್ಕಾರ ಮುಚ್ಚುತ್ತಾ ಅಂತ ಒಂದು ಪ್ರಶ್ನೆ ಇದೆ. ಯಾಕಂದರೆ ಕೇವಲ 15 ಅಥವಾ ಮಕ್ಕಳು ಸಂಖ್ಯೆ 25 ಒಂದು ಶಾಲೆ ಅಂದರೆ ಅಂಥ ಶಾಲೆಗಳಿಗೆ ಏನು ಮಾಡಬೇಕು ಅಂತ ಅದನ್ನು ನಮ್ಮ ವಿಧಾನಮಂಡಲ ಸಮಿತಿ ಶಿಫಾರಸು ಮಾಡಿದೆ. ಆ ಸಮಿತಿಯ ಶಿಫಾರಸ್ಸಲ್ಲಿ ಬೇರೆ ರಾಜ್ಯ ಸ್ಥಳಾಂತರಿಸಬೇಕು ಮಕ್ಕಳನ್ನು ಕಡಿಮೆ ದಾಖಲಾತಿ ಇದ್ದರೆ ಅಂತ ಇದೆ. ಮತ್ತೊಂದು ಯಾರು ITI ಮಾಡೋಕ್ಕೊಂದು ಅವಕಾಶ ಆಗಿದೆ, SLC ಪಾಸ್ ಆಗಿದ್ದಾರೆ, ಪಾಲಿಟೆಕ್ನಿಕ್ ಡಿಪ್ಲೊಮಾದಲ್ಲಿ ಅನುತ್ತೀರ್ಣರಾದರೆ ಉಚಿತವಾಗಿ ಅಂತಹ ವಿದ್ಯಾರ್ಥಿಗಳಿಗೆ ಉಚಿತ ಊಟ ವಸತಿಯೊಂದಿಗೆ ITI ಶಿಕ್ಷಣ ಕೊಡ್ತಾ ಇದ್ದಾರೆ. ಎಲ್ಲಿ ಅಂದರೆ ನಮ್ಮ ಈ ಒಂದು ಶ್ರೀ ಕ್ಷೇತ್ರ ಮರಳಿ ಗವಿಮಠ ಅಂತ, ಮರಳಿ ಗವಿಮಠ ಒಯ್ಯಂಬಳ್ಳಿ ಹೋಬಳಿ ಕನಕಪುರ ತಾಲೂಕು 2 ನಂಬರ್ ಕೊಟ್ಟಿದ್ದಾರೆ. ಯಾರಿಗೆ ಆಸಕ್ತಿ ಇದೆ SLC ಓದೋರು ITI ಮಾಡಬೇಕು ಅಂತ ಉಚಿತವಾಗಿ ಯಾವುದೇ ಶುಲ್ಕವಿಲ್ಲದೆ ವಸತಿ ಊಟದ ಜೊತೆಗೆ. ಮೊಬೈಲ್ ಸಂಖ್ಯೆ 2 9160804448. ಇನ್ನೊಂದು ಮೊಬೈಲ್ ಸಂಖ್ಯೆ ಇದೆ 9743271827. ಹೀಗೆ ಉದ್ಯೋಗಕ್ಕೆ ಬೇಕಾಗಿರೋದೇ ಒಂದು ಕೌಶಲ್ಯ ಶಿಕ್ಷಣ, ಸ್ವಂತ ಉದ್ಯೋಗ ಮಾಡಬೇಕು ಅಂಥವ್ರಿಗೆ ITI ಈ ಕೈಗಾರಿಕಾ ತರಬೇತಿ ಸಂಸ್ಥೆ ಬೇಕು. ಅದನ್ನು ಗವಿಮಠ ಕನಕಪುರ ಅಲ್ಲಿ ಇರ್ತಕ್ಕವ್ರು ಕೊಡ್ತಾ ಇದ್ದಾರೆ. ಯಾರಿಗೆ ಇವತ್ತು ಸಾಮಾನ್ಯ SLC ಓದ್ತಾರೆ, ಮುಂದೆ ಓದೋಕ್ಕಾಗಿಲ್ಲ, ಆ ಡಿಪ್ಲೊಮಾ ಹೋಗಿರ್ತಾರೆ, ಡಿಪ್ಲೊಮಾ ಫೈಲ್ ಆಗಿರ್ತಾರೆ ಅಂತಾರೆ. ಒಂದು ಸದಾವಕಾಶ ತಾವು ಉದ್ಯೋಗವನ್ನು ಕೌಶಲ್ಯ ಶಿಕ್ಷಣ ಕುರಿತು ತಮ್ಮ ಸಂಸಾರಕ್ಕೆ ಆರ್ಥಿಕ ಹೊರೆಯನ್ನು ಅವ್ರು ತಡ್ಕೋಬೋದಾಗತ್ತೆ. ಇದು ಒಂದು ಅವಕಾಶ ಆಗ್ತಾಯಿದೆ. ಮತ್ತೊಂದು ಅತ್ಯಂತ ಸುಂದರ ಅಂದರೆ ನಮ್ಮ ಒಂದು ವಸತಿ ಇದೆ, ಅಖಿಲ ಭಾರತ ಕುರುಹೀನ ಶಕ್ತಿ ಅಂತ ನೇಕಾರ ಸಂಘ. ಅದು ಅವರು ಉದ್ಯೋಗ ಮತ್ತು ವಿದ್ಯಾರ್ಥಿಗಳಿಗೆ, ಯಾರು ವಿದ್ಯಾರ್ಥಿ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದಾರೆ, ಪದವಿ ನಂತರ ಸ್ನಾತಕೋತ್ತರ ಅಂಥವ್ರಿಗೆ ಹಾಸ್ಟೆಲ್ ಮಾಡಿದ್ದಾರೆ. ಹಾಸ್ಟೆಲ್ ಸೌಲಭ್ಯ ಉಚಿತವಾಗಿ ಕೊಡ್ತಾ ಇದ್ದಾರೆ. ಎಲ್ಲಿ ಅಂದರೆ 13 ಅಕ್ಷಯ, 3ನೇ ಮುಖ್ಯ ರಸ್ತೆ, 3ನೇ ಅಡ್ಡ ರಸ್ತೆ, ಶ್ರೀನಿಧಿ ಬಡಾವಣೆ,
JP ನಗರ 2ನೇ ಹಂತ. ಇಲ್ಲಿ ಉಚಿತ ವಸತಿ ಸಿಗತ್ತೆ. ಯಾರು? ಕುರುಹೇನ ಶೆಟ್ಟಿಯವ್ರಿಗೆ ಒಂದು ನಂಬರ್ ಕೊಟ್ಟಿದ್ದಾರೆ, 9480353269. ಹೆಚ್ಚಿನವನ್ನು ಮಾಡ್ಕೋದಕ್ಕೆ. ಮತ್ತೊಂದು ಮೊಬೈಲ್ ಸಂಖ್ಯೆ ಕೊಟ್ಟಿದ್ದಾರೆ, 9448810266. ಹೀಗೆ ಆ ಒಂದು ವಸತಿ ನಿಲಯದಲ್ಲಿ ಅವಕಾಶವನ್ನು ಮಾಡ್ಕೋಬೋದು. ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂಥವ್ರಿಗೆ ಬೆಂಗಳೂರಿನಲ್ಲಿ ವಾಸ ಮಾಡೋದು, ಬಾಡಿಗೆ ಕಟ್ಟೋದು, PGಗೆ ಹೋಗೋದು ತುಂಬ ಕಷ್ಟ ಇದೆ, ಆರ್ಥಿಕವಾಗಿ ಕಷ್ಟ ಆಗುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ಇದು ತುಂಬ ಅನುಕೂಲಕರವಾಗಿದೆ. ಮತ್ತೊಂದು, ನಮ್ಮಲ್ಲಿ ಶಾಲೆಗಳಲ್ಲಿ ಒಂದು ಸ್ಕೂಲ್ಗೆ ಲೋಕಲ್ ಹಾಲಿಡೇಸ್ ಅಂತ ಕೊಡ್ತೀವಿ ನಾವು. 1 ವರ್ಷಕ್ಕೆ ಒಂದು ಶಾಲೆಗೆ ಆ ಸಂಬಂಧಪಟ್ಟ 4 ದಿನಗಳನ್ನು ನಾವು ರಜಾ ಘೋಷಣೆ ಮಾಡೋಕ್ಕೆ ಅವಕಾಶ ಇದೆ. ಸರ್ಕಾರಿ ರಜಾ ಬಿಟ್ಟು ಒಂದು ಶಾಲೆಗೆ, ಒಂದು ಶಿಕ್ಷಣ ಸಂಸ್ಥೆಗೆ 4 ದಿನಗಳನ್ನು ಕೊಡ್ಬೋದು. ಆ 4 ದಿನ ಹೇಗೆ ಅಂತ ಒಬ್ಬರು ಪ್ರಶ್ನೆ ಮಾಡಿದ್ರೆ, ಒಂದೇ ತಿಂಗಳಲ್ಲಿ ಗೌರಿ ಗಣೇಶ ಬಂತು, ವರಮಹಾಲಕ್ಷ್ಮಿ ಬಂತು, ಎರಡೂ ಕೊಡ್ಬೋದಾ ಅಂತ. ಇದಕ್ಕೆ ಸರ್ಕಾರ ಉತ್ತರ ಕೊಟ್ಟಿದೆ. ಯಾವುದೇ ಶಾಲೆಯಲ್ಲಿ ರಜಾ ಕೊಡಬೇಕಾದರೆ ಆ ಪಟ್ಟಿಯನ್ನು ಮಾಡಿಕೊಂಡು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅನುಮತಿಯನ್ನು ಪಡೆದು ಆ ರಜಾ ಘೋಷಣೆ ಮಾಡ್ಬೋದು ಅಂತ. ಈ ಲೋಕಲ್ ಫೆಸ್ಟಿವಲ್ ಅಂತ ಕರಿತೀವಿ. ಆ ಸ್ಥಳೀಯ ಜಾತ್ರೆ ಇರ್ಬೋದು, ಹಬ್ಬಗಳಿರ್ಬೋದು, ಅದಕ್ಕೆ ಅವಕಾಶ ಇದೆ. 4 ದಿನ ರಜಾ ಕೊಡ್ಬೋದು. ಅದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮುಂಚೆನೇ ತಿಳಿಸಿ ಅವರ ಅನುಮತಿ ಪಡೆದು ರಜಾ ಘೋಷಣೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಮತ್ತೊಂದು, ನಮ್ಮಲ್ಲಿ ಶಿಕ್ಷಕ ವೃತ್ತಿಗೆ ಬಂದರೆ ತುಂಬ ಹರ್ಟಾಗಿ ಅವ್ರು ಯಾವ ರೀತಿ ನಡ್ಕೊತಾರೆ ಅಂದರೆ ದೌರ್ಜನ್ಯ ಮಾಡ್ತಾರೆ, ಮಕ್ಕಳಿಗೆ ಹಿಂಸೆ ಕೊಡ್ತಾರೆ, ದೈಹಿಕ ದಂಡನೆ ಕೊಡ್ತಾರೆ. ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಒಂದು ಕಾನೂನಿದೆ. ಏನು ಕಾನೂನು ಅಂದರೆ ಮಕ್ಕಳನ್ನು ದೈಹಿಕವಾಗಿ ದಂಡಿಸುವುದು ನಿಷೇಧ. ಬೈಯುವುದಾಗಲಿ ಹೊಡೆಯುವುದಾಗಲಿ ಇಲ್ಲ. ಅಂಥವ್ರನ್ನೇ ಪೋಕ್ಸೋ ಆ್ಯಕ್ಟ್ ಅಂತ ತಗೊತಾರೆ. ಆದರೆ ನಮ್ಮ ಒಬ್ಬ ಶಿಕ್ಷಕಿ, ವಿಜ್ಞಾನ ಶಿಕ್ಷಕಿ ಒಬ್ಬರು ಏನು ಮಾಡಿದ್ದಾರೆ ಅಂದರೆ, ಹರಿಹರ ತಾಲೂಕು ಹಿರೇಹಾಲಿದ ಶಾಲಾ ಸೈನ್ಸ್ ಟೀಚರು ಮಕ್ಕಳಿಗೆ ಹೋಮ್ವರ್ಕ್ ಮಾಡಲಿಲ್ಲ, ಮನೆ ಕೆಲಸ ಕೊಟ್ಟಿದ್ರು, ಕೆಲವು ಮಕ್ಕಳು ಮಾಡಲಿಲ್ಲ. 250 ಬಸ್ಕಿ ಓಡಿಸಿದ್ದಾರೆ. ಕೂತ್ಕೊಳ್ಳೋದು ಮೇಲೆ ಹೇಳೋದು, ಕೂತ್ಕೊಳ್ಳೋದು ಮೇಲೆ ಹೇಳೋದು, ಬಸ್ಕಿ ಹೆಣ್ಣು ಮಕ್ಕಳಿಗೆ. ಅದೇನಾಗಿದೆ ಅಂದರೆ, ಆ ಕೂತು ಎದ್ದು ಅವ್ರಿಗೆ ಮೊಣಕಾಲವು ಪಾದ ಉರಿಯಾಗಿ ಆಸ್ಪತ್ರೆಗೆ ಸೇರಿದ್ದಾರೆ. ದೈಹಿಕವಾಗಿ ಮಾನಸಿಕವಾಗಿ ಕ್ಷೋಭೆಗೊಳಗಾಗಿದ್ದಾರೆ. ಒಬ್ಬ ಶಿಕ್ಷಕರು ತಮ್ಮ ಕೌಶಲ್ಯವನ್ನು ಪಾಠ ಮಾಡುವುದರ ಮೂಲಕ ಮಕ್ಕಳ ಮನಸ್ಸನ್ನು ಗೆಲ್ಲಬೇಕೇ ವಿನಃ ದಂಡನೆ ಕೊಟ್ಟು ಶಿಕ್ಷೆ ಕೊಟ್ಟು ಪಾಠ ಮಾಡ್ತೀನಿ ಅಂದರೆ ಅವರ ಆ ಶಿಕ್ಷಕ ವೃತ್ತಿಗೆ ಅನರ್ಹರು. ಯಾಕಂದರೆ ಹೋಮ್ವರ್ಕ್ ಅಂತ ಇದೆ, ಆದರೆ ಹೋಮ್ವರ್ಕ್ ಇಷ್ಟೇ ಕೊಡ್ಬೇಕಂತ ಏನೂ ಇಲ್ಲ. ಹೋಮ್ವರ್ಕ್ ಮಾಡಲಿಲ್ಲ ಅಂತ ನೀವು ಪನಿಷ್ಮೆಂಟ್ ಮಾಡೋಗಿಲ್ಲ. ನಮ್ಮ ಶಿಕ್ಷಣದ ಕಾಯ್ದೆಯನ್ನು ಕೊಡಿ, ಎಜುಕೇಷನ್ ಆ್ಯಕ್ಟ್ ಏನು ಹೇಳುತ್ತೆ, ದಯವಿಟ್ಟು ಅದನ್ನು ನೋಡಿ. ಯಾವುದೇ ಹುದ್ದೆಗೆ ಸೇರಬೇಕಾದ್ರೆ ಇತಿಮಿತಿ ಅಂತ ಇರುತ್ತೆ. ತಮಗೆ ಇರತಕ್ಕಂಥ ಹಕ್ಕುಗಳು, ಕರ್ತವ್ಯಗಳು, ಬಾಧ್ಯತೆಗಳು ತಿಳ್ಕೋಬೇಕು. ಬರೀ ದಂಡಿಸೋದಕ್ಕೋಸ್ಕರನೇ ಶಿಕ್ಷಕ ವೃತ್ತಿಗೆ ಬರಬಾರ್ದು. ಬಂದರೆ ಅವರು ಅದಕ್ಕೆ ವೃತ್ತಿ ತ್ಯಜಿಸಬೇಕು. ಮಕ್ಕಳನ್ನು ನಾವು ಕೌಶಲ್ಯದ ರೀತಿ ಪಾಠ ಮಾಡಿ ಅವ್ರನ್ನ ಸರಿದಾರಿಗೆ ತರಬೇಕು. ದಂಡನೆ ಮೂಲಕ ತಂದಿರೋದು ತುಂಬ ದೌರ್ಭಾಗ್ಯ. ಆ ಸಂಬಂಧಪಟ್ಟ ಶಿಕ್ಷಕಿ ಅದನ್ನು ಅರ್ಥಕೋಬೇಕು. ಯಾವುದೇ ವೃತ್ತಿ ಆಗಲಿ, ಆ ಶಿಕ್ಷಕ ವೃತ್ತಿ ತಾಯಿ ತಂದೆ ಮಕ್ಕಳನ್ನು ತುಂಬ ಪ್ರೀತಿಯಿಂದ ಸಾಕಿರ್ತಾರೆ. ಒಬ್ಬರೇ ಹೆಣ್ಮಕ್ಳಿರ್ಬೋದು ಅಥವಾ ಒಬ್ಬರೇ ಗಂಡು ಮಕ್ಕಳಿರ್ಬೋದು. ಅಂಥವ್ರಿಗೆ ನೀವು ಶಾಲೆಗೆ ಕಳಿಸಿದ್ರೆ ಆ ಶಿಕ್ಷಕರು ದಂಡನೆ ಕೊಟ್ಟರೆ, ಮಾನಸಿಕವಾಗಿ ದೈಹಿಕವಾಗಿ ಅನಾರೋಗ್ಯ ಪೀಡಿತರಾದರೆ ಅಕಸ್ಮಾತ್ ಹೆಚ್ಚು ಕಮ್ಮಿಯೇ ಯಾರು ಜವಾಬ್ದಾರಿ? ನೀವೇ, ಶಿಕ್ಷಕರೇ, ಆ ಶಾಲಾ ಮುಖ್ಯಸ್ಥರೇ. ಅರ್ಥ ಮಾಡ್ಕೋಬೇಕು. ಬರೀ ನಾವು ಟೀಚರ್ ಆದ್ವಿ ಅಂತ ಈ ಕ್ರೌರ್ಯ, ದರ್ಪ, ದೌರ್ಜನ್ಯ ಬಿಡಬೇಕು. ಇಲ್ಲದೇ ಆ ಹುದ್ದೆಗೆ ಬರಬೇಡಿ ಅಂತ ನನ್ನ ಪ್ರಾರ್ಥನೆ. ಮತ್ತೊಂದು, ಈ ನಮ್ಮಲ್ಲಿ ಏನಾಗ್ತಾಯಿದೆ ಅಂದರೆ ತುಂಬ ಹಿಂಸೆ ಆಗ್ತಾಯಿದೆ.
ಏನಂದರೆ ಯಾವ ರೀತಿ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ. ಶಿಕ್ಷಣ ಅಂತಕ್ಕಂಥದ್ದು ಪವಿತ್ರವಾದ ವೃತ್ತಿ. ಎಲ್ಲ ವೃತ್ತಿಗಳಿಗಂತ ಶ್ರೇಷ್ಠವಾದ ವೃತ್ತಿಯೇ ಶಿಕ್ಷಣ. ಆದರೆ ಶಿಕ್ಷಕರೇ ರಾಕ್ಷಸರಾದರೆ, ಹಿಂಸೆ ಮಾಡಿದರೆ ಬೇರೆ ವೃತ್ತಿಯವರು ಏನು ಮಾಡಬೇಕು? ಈ ಸಲ 25ನೇ ಸಾಲಿನಲ್ಲಿ ನಮ್ಮ ರಾಜ್ಯದ 5 ಶಿಕ್ಷಕರಿಗೆ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ ಪ್ರಕಟವಾಗಿದೆ. ಪ್ರತಿ ವರ್ಷ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ನ್ಯಾಷನಲ್ ಅವಾರ್ಡ್ ಅಂತ ಕೊಡ್ತಾರೆ, ಸ್ಟೇಟ್ಗಳಿಗೂ ಕೊಡ್ತಾರೆ. ಈ ವರ್ಷ ನ್ಯಾಷನಲ್ ಅವಾರ್ಡ್ಗೆ 5 ಜನ ಶಿಕ್ಷಕರು ಆಯ್ಕೆಯಾಗಿದ್ದಾರೆ. ಅದರೊಳಗಡೆ ಶ್ರೀಮತಿ ಡಾಕ್ಟರ್ ಶ್ರೀದೇವಿ, ಡಾಕ್ಟರ್ ಎಂ ಶೋಭಾ ಮತ್ತು ಶ್ರೀವರ್ಧಿನಿ, ಗಣೇಶ್ ಪಂಡಿತ್ ಮತ್ತು ಮೈಸೂರಿನ ಮಧುಸೂದನ್ ಅಂತ. ತುಂಬ ಸಂತೋಷ. ಯಾಕೆಂದರೆ ಅವಾರ್ಡ್ ಸಿಗೋದು ತುಂಬ ಕಷ್ಟ ಇದೆ. ನಮ್ಮ ದೇಶದ 1 ಕೋಟಿಗಿಂತ ಹೆಚ್ಚು ಶಿಕ್ಷಕರಿದ್ದಾರೆ. ಆ ಶಿಕ್ಷಕರಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಕೊಡೋದು, ಅವ್ರು ಪಡೆಯೋದು ತುಂಬ ಕಷ್ಟ. 50,000 ರೂಗಳ ನಗದು ಕೊಡ್ತಾರೆ, 1 ಬೆಳ್ಳಿ ಪದಕ ಕೊಡ್ತಾರೆ. ಕೇಂದ್ರ ಸರ್ಕಾರ ಶಿಕ್ಷಣ ಇಲಾಖೆ ದೆಹಲಿಯ ವಿಜ್ಞಾನ ಭವನದಲ್ಲಿ ಈ ಕಾರ್ಯಕ್ರಮವಾಗತ್ತೆ. ಪ್ರಧಾನಮಂತ್ರಿಗಳು, ಶಿಕ್ಷಣ ಸಚಿವರು ಬರ್ತಾರೆ, ಗೌರವ ಕೊಡ್ತಾರೆ. ಹೋಗಿ ಬರತಕ್ಕಂಥ ಎಲ್ಲ ಖರ್ಚು ವೆಚ್ಚಗಳನ್ನು ಅಲ್ಲಿ ವಾಸ ವಸತಿಯಲ್ಲೂ ಸರ್ಕಾರವೇ ನೋಡಿಕೊಳ್ಳುತ್ತೆ. ಹೀಗೆ ರಾಷ್ಟ್ರ ಮಟ್ಟದಲ್ಲಿ ಶಿಕ್ಷಣಕ್ಕಾಗಿ ಪ್ರಶಸ್ತಿಯನ್ನು ಪಡೆದರೆ 5 ಶಿಕ್ಷಕರು, ಅವರಿಗೆ ಅಭಿನಂದನೆಗಳು. ನಮ್ಮ ರಾಜ್ಯದ ಪರವಾಗಿ, ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ, ವೈಯಕ್ತಿಕವಾಗಿ ನಾನು ಒಬ್ಬ ಶಿಕ್ಷಕನಾಗಿದ್ದೆ, ಶಿಕ್ಷಕ ಸಂಘಟನೆಯಲ್ಲಿದ್ದೆ. ಆದ್ದರಿಂದ ಒಂದು ಅತ್ಯಂತ ಸಂತೋಷದ ಸುದ್ದಿ ರಾಷ್ಟ್ರೀಯ ಶಿಕ್ಷಣ ಪ್ರಶಸ್ತಿ ಪಡೆದವರಿಗೆ, ಅವರಿಗೆ ಅಭಿನಂದನೆಗಳನ್ನು ಹೇಳಲೇಬೇಕಾಗತ್ತೆ. ಮತ್ತೊಂದು ಅತ್ಯಂತ ಸುಂದರವಾದ ವಿಷಯ ಅಂದರೆ, ಎಲ್ಲ ಭಾರತದ ತಾಯಿ ತಂದೆಗಳು, ಇಡೀ ದೇಶದಲ್ಲಿ ಯಾರ ಪೇರೆಂಟ್ಸ್ ಇದ್ದಾರೆ ಅವರ ಗಮನಕ್ಕೆ ಸೂಚನೆ. ಇಡೀ ಭಾರತದಲ್ಲಿ ಯಾರು ವಾಸ ಇದ್ದಾರೆ ಆ ಪೇರೆಂಟ್ಸ್, ಅವರ ಮಕ್ಕಳಿದ್ದರೆ 5 ವರ್ಷದಿಂದ 15 ವರ್ಷದ ಒಳಗಿನ ಮಕ್ಕಳಿದ್ದರೆ ಅಂಥವರು ತಮ್ಮ ಮಕ್ಕಳ ಆಧಾರ್ ಕಾರ್ಡನ್ನು ಅಫಿಡವಿಟ್ ಸರಿಯಾಗಿ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ತಾವು ಬಾಲ್ಯದಲ್ಲಿ ಮಗುವಿನ ಆಧಾರ್ ಕಾರ್ಡ್ ಮಾಡಿಸಿರ್ತೀರ, ಆಗ ಕೆಲವು ಒಂದು ಫೋಟೋ ಆಗಲಿ ಬೇರೆ ಆಗಲಿ ಬಯೋಮೆಟ್ರಿಕ್ ಆಗಲಿ ಇರೋದಿಲ್ಲ. ಆದರೆ ಈಗ ಇಡೀ ದೇಶಕ್ಕೆ ಒಂದು ಸಂದೇಶ ಸರ್ಕಾರ ಕೊಟ್ಟಿದೆ. 5 ವರ್ಷದಿಂದ 15 ವರ್ಷದ ಒಳಗಿನ ಎಲ್ಲ ಮಕ್ಕಳನ್ನು ತಾಯಿ ತಂದೆಗಳು ಆಧಾರ್ ಕಾರ್ಡನ್ನು ಸರಿ ಮಾಡ್ಕೋಬೇಕು. ಶಾಲೆಗಳಲ್ಲಿ ಶಿಬಿರವನ್ನು ಮಾಡ್ತಾರೆ ಮತ್ತು ಈ ಬೆಂಗಳೂರು ಅಥವಾ ಎಲ್ಲಿ ಆಧಾರ ಇದೆ ಅಲ್ಲಿ ಅದನ್ನು ಸರಿಪಡಿಸ್ಕೋಬೇಕಾಗಿ. ಯಾಕೆಂದರೆ ಮುಂದೆ ಅವರ ಸೌಲಭ್ಯಗಳು ಕಡಿತವಾಗತ್ತೆ. ಉನ್ನತ ಶಿಕ್ಷಣಕ್ಕೆ ಹೋದಾಗ, ಹೈಸ್ಕೂಲಿಗೆ ಬಂದಾಗ ಎಲ್ಲೇ ಬರಲಿ ಆಧಾರ್ ಕಡ್ಡಾಯ ಆಗಿದೆ. ಆಧಾರ್ ಅದನ್ನು ಸರಿ ಮಾಡ್ಕೋಬೇಕು, ಬಯೋಮೆಟ್ರಿಕ್ ಸರಿ ಹೋಗಬೇಕು ಅಂತ ಇಡೀ ದೇಶದ ಮಕ್ಕಳಿಗೆ ಇದು ಅನ್ವಯವಾಗತ್ತೆ. ಪ್ರತಿಯೊಬ್ಬ ತಾಯಿ ತಂದೆ ತಕ್ಷಣವೇ ತಮ್ಮ ಮಕ್ಕಳ ಆಧಾರನ್ನು ಕಾರ್ಡನ್ನು ಸರಿಪಡ್ಕೋಬೇಕಾಗತ್ತೆ. ಮತ್ತು ನಮ್ಮಲ್ಲಿ ಏನಾಗ್ತಾಯಿದೆ ಅಂದರೆ, ಸಾಹಿತ್ಯ ಬೆಳಿಬೇಕು ಅಂತ ಇದೆ. ಸಾಹಿತ್ಯ ಹೇಗೆ ಬೆಳಿಬೇಕು? ಸಾಮಾನ್ಯವಾಗಿ ನಾವು ದಿನಗಳ ಒಂದು ತಾಲೂಕಿನಲ್ಲಿ, ಒಂದು ಹಳ್ಳಿಯಲ್ಲಿ ಸಂತೆ ಅಂತ ಮಾಡ್ತೀವಿ. ಆ ಸಂತೆಯಲ್ಲಿ ತರಕಾರಿಗಳನ್ನು, ಇತರೆ ವಸ್ತುಗಳನ್ನ ಮಾರಾಟ ಮಾಡ್ತಾರೆ. ಅದೇ ರೀತಿ ನಮ್ಮ ಎಲ್ಲೆಲ್ಲಿ ಸಂತೆ ಆಗತ್ತೆ ಅಂತಹ ಸಂತೆಗಳಲ್ಲಿ ಈ ಸಾಹಿತ್ಯ ಸಮ್ಮೇಳನ ಅಥವಾ ಸಾಹಿತ್ಯದ ಪುಸ್ತಕಗಳನ್ನು ಮಾರಾಟ ಮಾಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಹೇಗೆ ಅಂದರೆ, ಮೊದಲೇ ಆ ತರಕಾರಿ ಸಂತೆಯಲ್ಲಿ ಸಾಹಿತ್ಯ ಜೊತೆ ಆಯೋಜನೆ ಮತ್ತು ಆ ಒಂದು ಕರಪತ್ರವನ್ನು ಹಂಚತಕ್ಕಂಥದ್ದು ಮತ್ತು ಈ ಒಂದು ಧ್ವನಿವರ್ಧಕದ ಮೂಲಕ ಅಲ್ಲಿ ಅದರ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಮತ್ತು ಬರುವರ ಎಲ್ಲ ಗ್ರಾಹಕರಿಗೂ ವ್ಯಾಪಾರಸ್ಥರಿಗೆ ತಿಳುವಳಿಕೆಯನ್ನು ಮೊದಲೇ ನೀಡ್ತಕ್ಕಂಥದ್ದು. ರಾಜ್ಯದ ಎಲ್ಲ ಒಂದು ಸಂತೆಗಳಲ್ಲಿ ಇದನ್ನು ಮಾಡಬೇಕಂತ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಒಂದು ಪ್ರಯೋಗ ಮಾಡ್ತಾಯಿದೆ. ಯಾಕಂದರೆ ಸಾಹಿತ್ಯ ಅಕಾಡೆಮಿ 2 ಇದೆ. ಕೇಂದ್ರ ಸರ್ಕಾರ ಸಾಹಿತ್ಯ ಅಕಾಡೆಮಿ ಇದೆ,
ಅದು ರಾಷ್ಟ್ರ ಮಟ್ಟದಲ್ಲಿದೆ. ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಂತ ಇದೆ. ಕನ್ನಡ ಭಾಷೆಗೆ ಪ್ರೋತ್ಸಾಹ, ಸಾಹಿತಿಗಳಿಗೆ ಪ್ರೋತ್ಸಾಹ, ಬರವಣಿಗೆ ಪ್ರೋತ್ಸಾಹ, ವಿವಿಧ ರೀತಿಯ ಪುರಸ್ಕಾರಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಭಾಷೆ ಬೆಳವಣಿಗೆ ಸಾಹಿತ್ಯಕ್ಕೆ ಒಂದು ಉತ್ತೇಜನ, ಸಂತೆಗಳಲ್ಲಿ ಪುಸ್ತಕದ ಮಾರಾಟವನ್ನು ಮಾಡ್ತಕ್ಕಂಥದ್ದು. ಮತ್ತೊಂದು ನಮ್ಮಲ್ಲಿ ಏನಾಗ್ತಂದರೆ, ಎಲ್ಲ ಕಡೆ ವಾಯು ಮಾಲಿನ್ಯ. ನಗರಗಳಲ್ಲಂತೂ ಬದುಕೋದು, ಉಸಿರಾಡೋದೇ ಕಷ್ಟ. ಈ ವಾಯು ಮಾಲಿನ್ಯ ಹೆಚ್ಚಾಗಿ ನಮ್ಮ ಏನಾಗ್ತದೆ, ಮನುಷ್ಯನ ಆಯಸ್ಸು 3.5% ಕಡಿಮೆ ಆಗ್ತಾಯಿದೆ. ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯಲ್ಲಿ ಗುಣಮಟ್ಟ ಅಂತ ಒಂದಿದೆ. ಆ ಗುಣಮಟ್ಟದ ಪ್ರಕಾರ ವಾಯು ಮಾಲಿನ್ಯದಿಂದ ಮಾನವನ ಆಯಸ್ಸು ಭಾರತದಲ್ಲಿ 3.5 ವರ್ಷ ಕಡಿಮೆ ಆಗ್ತಾಯಿದೆ. ಮತ್ತೊಂದು, ನಮ್ಮಲ್ಲಿ ಎಲ್ಲರಿಗೂ ಒಂದು ಕ್ರೇಜಿ ಆಗಿದೆ, ಫೋಟೋ ತೆಗೆಯೋದು, ಸೆಲ್ಫಿ ತೆಗೋದು. ಈ ಒಂದು ಮೊಬೈಲ್ ಮೂಲಕ ಸೆಲ್ಫಿ ಯಾವುದೇ ಇರಲಿ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಅನಾಹುತ ಆಗಲಿ, ಆಕ್ಸಿಡೆಂಟ್ ಆಗಲಿ, ಒಂದು ಪ್ರವಾಸಕ್ಕೆ ಹೋಗಲಿ, ಎಲ್ಲೇ ಅವ್ರ ಕಡೆ ಸೆಲ್ಫಿ. ಇಡೀ ಪ್ರಪಂಚದಲ್ಲಿಯೇ ಈ ಸೆಲ್ಫಿ ಕಾರಣದಿಂದ ಸಾಯ್ತಾ ಇದ್ದಾರೆ. ಅದರಿಗೆ ಅಮೇರಿಕಾ ಮೊಟ್ಟ ಮೊದಲ ರಾಷ್ಟ್ರವಾಗಿದೆ. ಎರಡನೇ ದೇಶವೇ ಭಾರತ. ಈ ಸೆಲ್ಫಿ ಕಾರಣದಿಂದಲೇ ಸಾಯ್ತಾ ಇದ್ದಾರೆ. ಆ ಸಾಯುವರ ಸಂಖ್ಯೆಯಲ್ಲಿ ಅಮೇರಿಕಾ ದೇಶ ಒಂದಾದರೆ ಎರಡನೇ ದೇಶ ಭಾರತವಾಗಿದೆ. ಇದೊಂಥರ ಸೆಲ್ಫಿ ಅನ್ನೋದು ಹೇಗಿದೆ ಅಂದರೆ, ಎಲ್ಲದಕ್ಕೂ ಸೆಲ್ಫಿ ಹುಚ್ಚಾಗಿದೆ, ಅದನ್ನು ಬಿಡಬೇಕಾಗತ್ತೆ. ಹಾಗೆ ಮತ್ತೊಂದು ವಿಷಯ, ಅಗ್ರಿಕಲ್ಚರ್ ಅಂತಾರೆ, ಕೃಷಿ ಅಂತ ಇದೆ. ಈ ಕೃಷಿಯಲ್ಲಿ ಈ ಒಂದು ಹೊಸ ವಿಧಾನವನ್ನು ಮಾಡಿದ್ದಾರೆ. ಕೃತಿಕ ಬುದ್ಧಿಮತ್ತೆ AI ಅಂತ ಇದೆ. ಇದು ಈ ವರ್ಷದಿಂದಲೇ ಜಾರಿಗೆ ಬರ್ತದೆ. ಪ್ರತಿ ಕೃಷಿ ಪದವಿಗೆ AI ಕಡ್ಡಾಯ ಅಂತ ಈ ಒಂದು ಶೈಕ್ಷಣಿಕ ವರ್ಷದಲ್ಲೇ ಆಗ್ತಾಯಿದೆ. ಇದನ್ನು SV ಸುರೇಶ್ ಕುಲಪತಿಗಳು ಬೆಂಗಳೂರು ಕೃಷಿ ವಿದ್ಯಾಲಯ ಪ್ರಕಟಣೆ ಹೊರಡಿಸಿದ್ದಾರೆ. ಕೃಷಿ ವಿದ್ಯಾಲಯದ ಕೋರ್ಸುಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಅಳವಡಿಸ್ತಾ ಇದ್ದಾರೆ ಅಂತ ಆಗಿದೆ. ಹೀಗೆ ನಮ್ಮಲ್ಲಿ ಬದಲಾವಣೆಗಳು ಭಾಳಷ್ಟು ಸಾಕಷ್ಟು ಆಗ್ತದೆ. ಮತ್ತೊಂದು, ನಮ್ಮ ಶಿಕ್ಷಕರ ದಿನಾಚರಣೆಯಾಗಿ ಸ್ಟಾಂಪ್ ಅಂತ ಮಾಡ್ತೀವಿ. ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಮಾರಾಟ ಮಾಡ್ತೀವಿ. ಎಷ್ಟು ಮಕ್ಕಳು ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಪ್ರತಿಯೊಬ್ಬ ಮಕ್ಕಳಿಗೂ ಒಂದು ರಾಧಾಕೃಷ್ಣ ಭಾವಚಿತ್ರ ಇರ್ತಕ್ಕಂಥ ಒಂದು ಸ್ಟಾಂಪ್ ಕೊಡ್ತೀವಿ. ಟೀಚರು ತಗೋಬೇಕು. ಆದರೆ ಏನಾಗಿದೆ ಅಂದರೆ, ಈ ತುಂಬ ಇದು ಹೋದ ವರ್ಷ 5 ರೂಪಾಯಿಂದ 100 ರೂಪಾಯಿ ತನಕ ಆಯಿತು. ಪ್ರತಿಯೊಬ್ಬ ವಿದ್ಯಾರ್ಥಿ 5 ರೂಪಾಯಿ ಪಡಿಬೇಕು. ತರಗತಿ ಶಿಕ್ಷಕರು ಅದನ್ನು ಸ್ಟಾಂಪ್ ಕೊಡ್ತಾರೆ. ಒಬ್ಬ ಶಿಕ್ಷಕ 100 ರೂಪಾಯಿ ತೊಗೋಬೇಕು. ಆದರೆ ಈ ವರ್ಷ ದುಪ್ಪಟ್ಟಾಗಿದೆ. ವಿದ್ಯಾರ್ಥಿಗೆ 10 ರೂಪಾಯಿ, ಮೇಷ್ಟ್ರಿಗೆ 200 ರೂಪಾಯಿ. ಇದು ಮಕ್ಕಳಿಂದ ಹಿಡಿದು ಮೇಷ್ಟ್ರೇ ದುಡ್ಡು ಕೊಟ್ಟು, ಆ ಶಿಕ್ಷಕರ ಕಲ್ಯಾಣ ನಿಧಿ ಇದೆ, ವಿದ್ಯಾರ್ಥಿ ಕಲ್ಯಾಣ ನಿಧಿ ಅಂತದೆ. ಈ ನಿಧಿ ಮೂಲಕ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಅನೇಕ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ. ಅನಾರೋಗ್ಯ ಇರ್ಬೋದು, ವಿದ್ಯಾರ್ಥಿ ವೇತನ ಇರ್ಬೋದು, ವಿದೇಶ ಪ್ರವಾಸ, ವಿದೇಶ ವ್ಯಾಸಂಗಕ್ಕೆ ಸೌಕರ್ಯ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಂದ ಸಂಗ್ರಹಿಸಲ್ಪಟ್ಟ ಈ ಬಾವುಟದ ಹಣವನ್ನು ಈ ರಾಷ್ಟ್ರೀಯ ಶಿಕ್ಷಕರ ಕಲ್ಯಾಣ ನಿಧಿ, ವಿದ್ಯಾರ್ಥಿ ಕಲ್ಯಾಣ ನಿಧಿಗೆ ಜಮಾ ಮಾಡಬೇಕು. ಪ್ರತಿಯೊಂದು ಶಾಲೆ, ಪ್ರತಿಯೊಬ್ಬ ಶಿಕ್ಷಕರು, ಪ್ರತಿಯೊಬ್ಬ ವಿದ್ಯಾರ್ಥಿ ಇದನ್ನು ತಗೋಬೇಕು ಅಂತ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ತುಂಬ ಸೌಕರ್ಯ ಇದೆ. ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಶಿಕ್ಷಕರಿಗೆ ಏನೇನು ಸೌಕರ್ಯ ಇದೆ ಅವ್ರಿಗೆ ಗೊತ್ತಿಲ್ಲ. ಸರ್ಕಾರ ಏನು ಸವಲತ್ತು ಕೊಡ್ತಾ ಇದೆ ಅವ್ರಿಗೆ ತಿಳಿದಿಲ್ಲ. ಕೆಲವು ಖಾಸಗಿ ಶಾಲೆಗಳಿರ್ಬೋದು, ಸರ್ಕಾರಿ ಶಾಲೆಗಳಿರ್ಬೋದು, ಈ ಸೌಲಭ್ಯಗಳ ಒಂದು ಉಪಯೋಗ ಭಾಳ ಕಡಿಮೆ ಆಗತ್ತೆ. ಆದ್ದರಿಂದ ಶವ ಸಂಸ್ಕಾರಕ್ಕೂ ಕೂಡ ಕೊಡ್ತಾರೆ, ಕನ್ನಡಕ ಕಳೆದವರೆ ಕೊಡ್ತಾರೆ, ಮಗು ಪುಸ್ತಕ ಕಳೆದವರೆ ಪುಸ್ತಕದಕ್ಕೂ ಕೊಡ್ತಾರೆ. ಅನೇಕ ಸವಲತ್ತಿದೆ ವಿದ್ಯಾರ್ಥಿ ಕಲ್ಯಾಣ ನಿಧಿಯಿಂದ, ಶಿಕ್ಷಣ ಕಲ್ಯಾಣ ನಿಧಿಯಿಂದ ಇದೆ. ಆದರೆ ಅದರ ಸದುಪಯೋಗ ಮಾಡಿಕೊಳ್ಳೋರ ಸಂಖ್ಯೆ ಕಡಿಮೆ. ಆದ್ದರಿಂದ ಪ್ರತಿಯೊಬ್ಬ ಶಿಕ್ಷಕ, ವೃತ್ತಿಯಲ್ಲಿರ್ತಕ್ಕಂಥವರು, ನಿವೃತ್ತಿಯಾದವ್ರಿಗೂ ಈ ಸೌಲಭ್ಯ ಇದೆ. ಯಾರು ಸದಸ್ಯರಾಗಿ ಇವತ್ತು ನೋಂದಣಿ ಆಗಿದ್ದಾರೆ
ಅವ್ರಿಗೆ ಈ ಸರ್ಕಾರದ ಸವಲತ್ತು ಸಿಗತ್ತೆ. ದಯವಿಟ್ಟು ಯಾವುದೇ ತೊಂದರೆಯಲ್ಲಿದ್ದಾಗ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸತ್ತೆ. ಅದಕ್ಕೆ ತಾವು ಶಿಕ್ಷಕರ ಕಲ್ಯಾಣ ನಿಧಿಗೆ ಸದಸ್ಯರಾಗಿ ಇರಬೇಕು. ಅದರಿಂದ ಯಾರು ಸದಸ್ಯರಾಗಿಲ್ಲ, ಇನ್ನಾರು ಸದಸ್ಯತ್ವ ಪಡೆಯಿರಿ. ಈ ಸರ್ಕಾರದ ಸವಲತ್ತು, ಸರ್ಕಾರದ ಸೌಕರ್ಯ ಅದನ್ನು ಪಡ್ಕೋಬೇಕು. ಮತ್ತು ವಿದ್ಯಾರ್ಥಿಗಳು ಅಷ್ಟೇ, ವಿದ್ಯಾರ್ಥಿಗಳು ಸವಲತ್ತಿದೆ. ಆ ಹೆಡ್ ಮಾಸ್ಟರ್ ಆಗಲಿ ಟೀಚರ್ ಆಗಲಿ ಅದನ್ನು ತಿಳಿಸ್ಬೇಕು, ಇಂತಿಂಥದಕ್ಕೆ ಸರ್ಕಾರ ಕೊಡುತ್ತೆ ಅಂತ. ಆವಾಗ ಅದರ ಒಂದು ಅನುಕೂಲ ಪಡಿಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮತ್ತೊಂದು, ಸಾಮಾನ್ಯವಾಗಿ ನಮ್ಮ ಮೆಡಿಕಲ್ ಕಾಲೇಜುಗಳಲ್ಲಿ ಇವಾಗ ಹೈಸ್ಕೂಲು ಪ್ರೈಮರಿ ಒಳಗಡೆ ನಾವು ರಾಷ್ಟ್ರಗೀತೆ ಆಡ್ತೀವಿ, ನಾಡಗೀತೆ ಆಡ್ತೀವಿ. ಆದರೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯಕ್ಕೆ ಒಳಪಟ್ಟ ಎಲ್ಲ ವೈದ್ಯಕೀಯ ಕಾಲೇಜುಗಳಲ್ಲಿ ನಾಡಗೀತೆ ಕಡ್ಡಾಯವಾಗಿ ಹಾಡಬೇಕು ಅಂತ ಒಂದು ಸುತ್ತೋಲೆ ಬಂದಿದೆ. ಈಗ ನಾಡಗೀತೆ ಪ್ರಾರಂಭವಾಗಿ 100 ವರ್ಷ ಆಯಿತು. 100 ವರ್ಷ ತುಂಬಿದ ಕುವೆಂಪು ರಚಿಸಿದ ನಾಡಗೀತೆಗೆ 100 ವರ್ಷ ತುಂಬಿದ ಕಾರಣ ಪ್ರತಿಯೊಂದು ವೈದ್ಯಕೀಯ ಕಾಲೇಜುಗಳಲ್ಲಿ ನಾಡಗೀತೆ ಹಾಡುವುದು ಕಡ್ಡಾಯ. ತುಂಬ ಸಂತೋಷ. ಯಾಕೆಂದರೆ ನಾವು ಕರ್ನಾಟಕ, ಕನ್ನಡದ ನಾಡು, ಕನ್ನಡದ ಕೀರ್ತಿ ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳು ಗೊತ್ತಾಗಬೇಕು. ಯಾಕೆಂದರೆ ಇಡೀ ದೇಶವನ್ನು ಕರ್ನಾಟಕದ ಪರಿಚಯ ಹೇಗೆ ಅನ್ನೋದನ್ನು ನಾಡಗೀತೆಯಲ್ಲಿ ಸುಂದರವಾಗಿ ರಚಿಸಿದ್ದಾರೆ. ಕರ್ನಾಟಕದ ಮಹತ್ವ, ಕರ್ನಾಟಕ ಭಾಷೆ, ಅದರ ಸೊಬಗನ್ನು ನಾಡಗೀತೆಯಲ್ಲಿದೆ. ಇದನ್ನು ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಕಡ್ಡಾಯವಾಗಿ ಹಾಡಬೇಕು ಅಂತ ಸುತ್ತೋಲೆ ಇದೆ. ತುಂಬ ಸಂತೋಷ. ಮತ್ತೊಂದು, ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರೈತರು, ನಾನಾ ಒಂದು 2-3 ಕಾರಣಗಳಿದೆ. ಆತ್ಮಹತ್ಯೆ ಮಾಡಿಕೊಂಡ ರೈತರ 486 ಮಕ್ಕಳಿಗೆ ಸರ್ಕಾರವೇ ಒಂದು ಶಿಕ್ಷಣದ ಸವಲತ್ತನ್ನು, ಶೈಕ್ಷಣಿಕ ವೆಚ್ಚವನ್ನು ಭರಿಸ್ತಾರೆ. ಈ ವರ್ಷದಿಂದ, 3 ವರ್ಷದಿಂದ ಭರಿಸಿರಲಿಲ್ಲ. ಆದರೆ ಈ ವರ್ಷದಿಂದ 3 ವರ್ಷಗಳ ಸಂಪೂರ್ಣ ಶೈಕ್ಷಣಿಕ ವೆಚ್ಚವನ್ನು ರೈತರು ಆತ್ಮಹತ್ಯೆ ಮಾಡಿಕೊಂಡ ಮಕ್ಕಳ ವಿದ್ಯಾಭ್ಯಾಸದ ವೆಚ್ಚವನ್ನು ಸರ್ಕಾರ ಭರಿಸ್ತಾ ಇದೆ. ಏಕೆಂದರೆ ರೈತ ಜೀವನದಲ್ಲಿ ತುಂಬ ಕಷ್ಟ ಇದೆ. ಮಳೆ ಬೆಳೆ ಬರೋದು ಯಾವಾಗ ಹೇಗೆ ಅನ್ನೋದು ಕಷ್ಟ ಆಗುತ್ತೆ. ಅಂತಹ ರೈತರ ಕುಟುಂಬದ ಮಕ್ಕಳಿಗೆ ಶೈಕ್ಷಣಿಕ ವೆಚ್ಚವನ್ನು ಭರಿಸ್ತಾ ಇದೆ. ಮತ್ತೊಂದು, ನಮ್ಮಲ್ಲಿ ಯಾರು ವೈದ್ಯಕೀಯ ಕೋರ್ಸ್ ಮಾಡಬೇಕು ಅನ್ನೋದು ತುಂಬ ಸಂತೋಷ. 400 ಸೀಟ್ ಈ ಸಲ ಹೆಚ್ಚುವರಿಯಾಗಿ ಮೆಡಿಕಲ್ ಸೀಟ್ ಲಭ್ಯವಾಗಿದೆ. 400 ಮೆಡಿಕಲ್ ಸೀಟು ಈ ವರ್ಷ ಕರ್ನಾಟಕಕ್ಕೆ ಹೆಚ್ಚಾಗಿದೆ. ಆದ್ದರಿಂದ ಯಾರೇ MBBS ಮಾಡಬೇಕು ಅಂಥವರಿಗೆ 400 ಸೀಟ್ ಎಕ್ಸ್ಟ್ರಾ ಬರ್ತದೆ. ಹಾಗೆ ಮತ್ತೊಂದು, ಶಾಲೆಗಳ ಸ್ಥಿತಿಗತಿ ತುಂಬ ಶೋಚನೀಯ. 300 ಕೋಟಿ ಹಣವನ್ನು CSR ಫಂಡ್ ಮೂಲಕ ಇವತ್ತು ಕೊಡ್ತಾ ಇದ್ದಾರೆ. ಶಾಲೆಗಳ ದುರಸ್ತಿಗೆ, ಶಾಲೆಗಳ ಅಭಿವೃದ್ಧಿಗೆ, ಶಾಲೆಗಳ ಒಂದು ಏಳಿಗೆಗೆ 300 ಕೋಟಿ CSR ಫಂಡು ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ ಇದು. ಏಕೆಂದರೆ ಈ ಶಾಲೆಗಳ ಒಂದು ಪ್ರಗತಿ ಆಗಬೇಕು. ಅಲ್ಲಿರ್ತಕ್ಕಂಥ ಕಟ್ಟಡ ಇರ್ಬೋದು, ಸೌಲಭ್ಯಗಳ ಕೊರತೆ ಅದಕ್ಕೆ ಆಗ್ತದೆ. ಹಾಗೆ ಆಯುರ್ವೇದ ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯಾಗಿದೆ. ಈ ವರ್ಷದಿಂದ ನಮ್ಮ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 13 ಇಡೀ ಭಾರತದಲ್ಲಿ ಆಯುರ್ವೇದ ದಿನಾಚರಣೆ ಅಂತ ಆಚರಿಸ್ತಾ ಇದ್ದಾರೆ. ಆಯುರ್ವೇದ ಮಹತ್ವವನ್ನು ತಿಳಿಯೋದಕ್ಕೋಸ್ಕರ ಭಾರತ ಸರ್ಕಾರ ಹೇಗೆ ಬೇರೆ ಬೇರೆ ದಿನಾಚರಣೆಗಳು ಅಂತ ನಾವು ಆಚರಣೆ ಮಾಡ್ತೀವಿ. ಪ್ರಪಂಚದಲ್ಲಿ ಒಟ್ಟು ಒಂದು 2000 ದಿನಾಚರಣೆ ಇವತ್ತು ಆಚರಣೆ ಆಗ್ತಾಯಿದೆ. ಇಡೀ ಪ್ರಪಂಚದಲ್ಲಿ 2000 ಪ್ರತಿದಿನ ಒಂದು ವಿಶೇಷ ದಿನಾಚರಣೆ ಇದೆ. 2000 ದಿನಾಚರಣೆ ಇದೆ ಇವತ್ತು. ಅದೇ ರೀತಿ ಭಾರತದಲ್ಲಿ ಕೂಡ ಸೆಪ್ಟೆಂಬರ್ 13 ಆಯುರ್ವೇದ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ. ತುಂಬ ಸಂತೋಷ. ಹಾಗೆ ನಮ್ಮಲ್ಲಿ ನಾನಾ ಕಾರಣಗಳಲ್ಲಿ SLCಯನ್ನು ಪಾಸ್ ಆಗಿರಲ್ಲ, ಬಿಟ್ಬಿಟ್ಟಿರ್ತಾರೆ. ಸರ್ಕಾರದ ಉದ್ಯೋಗ ಇರ್ಬೋದು, ಖಾಸಗಿ ಇರ್ಬೋದು, ಅಂಥವರಿಗೆ ಒಂದು ಅವಕಾಶವನ್ನು ಕೊಟ್ಟಿದೆ. ಕರ್ನಾಟಕ ಮುಕ್ತ ವಿದ್ಯಾಲಯ ಅಂತ ಇದೆ.
ಓಪನ್ ಸ್ಕೂಲ್ ಎಕ್ಸಾಮ್ ಅಂತ. ಅದನ್ನು ಕರೆದಿದ್ದಾರೆ ಈ ವರ್ಷ. 10ನೇ ತರಗತಿ ದಾಖಲಾತಿ ಮಾಡ್ಕೋಬೋದು. 10th ಸ್ಟ್ಯಾಂಡರ್ಡ್ ಅಲ್ಲಿ ಸೇರ್ಕೋಬೋದು. ರೆಗ್ಯುಲರಾಗಿ ಶಾಲೆಗೆ ಹೋಗೋಕ್ಕೆ ಆಗದೇ ಇದ್ದವರು, ಸರ್ಕಾರಿ ಸೇವೆಯಲ್ಲಿ ಇದ್ದವರು, ಅವ್ರು 10ನೇ ಕ್ಲಾಸ್ ಪಾಸಾಗಬೇಕು ಅಂತ ಇಚ್ಛೆ ಇದ್ದರೆ ವಯಸ್ಸಿನ ಆಧಾರದಲ್ಲಿ ಅದನ್ನು ಕರೆದಿದ್ದಾರೆ. ಆ ಹೊಸ ಅವಕಾಶ ಇದೆ, ಇದನ್ನು ಮಾಡ್ಕೋಬೇಕಾಗತ್ತೆ. ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಮುಕ್ತ ಶಾಲೆ ಓಪನ್ ಸ್ಕೂಲ್ ಅಂತ ಮಾಡ್ತಾರೆ, ಅದನ್ನು ಅವಕಾಶ ಕೊಟ್ಟಿದ್ದಾರೆ. ಮತ್ತೊಂದರೆ ನಮ್ಮಲ್ಲಿ ಕೆಲವು ಕೋರ್ಸುಗಳು ಏನಂದರೆ ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂತ ಮಾಡಿಬಿಟ್ಟಿದ್ದಾರೆ. ಆ ಕರೆಸ್ಪಾಂಡೆನ್ಸ್ ಕೋರ್ಸಲ್ಲಿ ಆ ಮಕ್ಕಳು ಏನು ಕಲಿತಾರೆ ಏನು ಅನ್ನೋದು ಕಷ್ಟ ಆಗತ್ತೆ. ಸರ್ಕಾರ ಒಂದು ಸುತ್ತೋಲೆ ಕೊಟ್ಟಿದೆ. ಈ UGC ಯೂನಿವರ್ಸಿಟಿ ಗ್ರಾಮ್ಯೇಷನ್ ಯಾವುದೇ ಕಾರಣಕ್ಕೆ ನೀವು ವೈದ್ಯಕೀಯದಲ್ಲಿ ಕರೆಸ್ಪಾಂಡೆನ್ಸ್ ಕೋರ್ಸ್ ಕೊಡಬೇಡಿ, ಮೆಡಿಕಲ್ ಕೋರ್ಸ್ ಅಂತ ಏನಿದೆ ಅದನ್ನು ದೂರ ಶಿಕ್ಷಣದಲ್ಲಿ ಕೊಡಬೇಡಿ ಅಂತ ಈ ಒಂದು ಸುತ್ತೋಲೆ ಬಂದಿದೆ. ಆದ್ದರಿಂದ ಈ ಮೆಡಿಕಲ್ ಒಳಗಡೆ ಏನಿದೆ ಅದನ್ನು ಯಾವುದೇ ಕಾಲೇಜುಗಳು, ಯಾವುದೇ ಯೂನಿವರ್ಸಿಟಿ ಕರೆಸ್ಪಾಂಡೆನ್ಸ್ ಮಾಡುವ ಹಾಗಿಲ್ಲ ಅಂತ ಸುತ್ತೋಲೆಯನ್ನು ಕೊಟ್ಟಿದ್ದಾರೆ. ತುಂಬ ಸಂತಸದ ವಿಚಾರ ಇದು. ಹಾಗೆ ಮತ್ತೊಂದು ಏನಂದರೆ, ನಮ್ಮ ರಾಜ್ಯದಲ್ಲಿ ಮಕ್ಕಳನ್ನು ಪರೀಕ್ಷೆ ಮಾಡಲಾಯಿತು. ಶಾಲೆಗಳಿಗೆ ಹೋಗಿ 1,53,000 ಮಕ್ಕಳಿಗೆ ಕಣ್ಣಿನ ದೋಷ ಇದೆ. ಕಣ್ಣು ಅರ್ಧಂಬರ್ಧ ಕಾಣೋದು, ಸ್ಪಷ್ಟವಾಗಿ ಕಾಣದೇ ಇರೋದು. ಕಾರಣ ಮಕ್ಕಳು ಮೊಬೈಲ್ ಬಳಸ್ತಾ ಇದ್ದಾರೆ. ಈ ಮೊಬೈಲ್ ತೀವ್ರವಾಗಿ ಹೆಚ್ಚು ಬಳಸೋದ್ರಿಂದ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಲ್ಲಿ 1.53 ಲಕ್ಷ ದೃಷ್ಟಿ ದೋಷ ಇದೆ. ಅಲ್ಲಿ ಹೆಚ್ಚು ಬಾಲಕಿಯರೇ ಹೆಚ್ಚಾಗಿದ್ದಾರೆ. ತುಂಬ ಹೆಣ್ಮಕ್ಳೇ ಆ ದೃಷ್ಟಿ ದೋಷ ಇರ್ತಕ್ಕಂಥವರಾಗಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಮೊಬೈಲನ್ನು ಹೆಚ್ಚು ಬಳಸದೆ, ಹೆಚ್ಚು ಅದರ ಬಳಕೆ ಮಾಡಿದಷ್ಟು ತುಂಬ ತೊಂದರೆ ಆಗತ್ತೆ. ಅಂಥ ತೊಂದರೆಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂತ ತಿಳಿಸ್ತೀವಿ. ಹಾಗೆ ಮತ್ತೊಂದು, ನಮ್ಮ ರಾಜ್ಯದಲ್ಲಿ ಹಲವಾರು ಸುಧಾರಣೆಗಳು ಶಿಕ್ಷಣದಲ್ಲಿ ಆಗ್ತಾಯಿದೆ. ಆ ಶಿಕ್ಷಣದ ಸುಧಾರಣೆಗಳಿಗೆ ಎಲ್ಲರೂ ಹೊಂದ್ಕೋಬೇಕಾಗತ್ತೆ, ಎಲ್ಲರೂ ಅದನ್ನು ಅನುಸರಿಸಬೇಕಾಗತ್ತೆ ಅಂತ ತಿಳಿಸ್ತಾ, ಮುಂದಿನ ಶೈಕ್ಷಣಿಕ ಮಾಹಿತಿಯಲ್ಲಿ ಈ ಒಂದು ಶಿಕ್ಷಕ ದಿನಾಚರಣೆ ಯಾವಾಗ ಪ್ರಾರಂಭವಾಯಿತು, ಯಾವ ದೇಶದಲ್ಲಿ ಶಿಕ್ಷಕ ದಿನಾಚರಣೆಯನ್ನು ಪ್ರಾರಂಭ ಮಾಡ್ತಾರೆ, ಶಿಕ್ಷಕ ದಿನಾಚರಣೆ ಒಟ್ಟು ಎಷ್ಟು ಇದೆ ಅದು ಗೊತ್ತಾಗಬೇಕು. ಯಾಕೆಂದರೆ ನಮ್ಮಲ್ಲೇ ಶಿಕ್ಷಕ ದಿನಾಚರಣೆ ಬರೀ ರಾಷ್ಟ್ರಪತಿ ರಾಧಾಕೃಷ್ಣ ಒಂದೇ ಅಲ್ಲ, ಬೇರೆ ಬೇರೆ ದಿನ ಶಿಕ್ಷಕ ದಿನಾಚರಣೆ ಮಾಡ್ತಾರೆ. ಆ ದಿನಗಳು ಯಾವುದು, ಈ ಶಿಕ್ಷಕ ದಿನಾಚರಣೆ ಮಹತ್ವ ಯಾಕೆ ಅನ್ನೋದನ್ನು ಮುಂದಿನ ಸಂಚಿಕೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸಂಕ್ಷಿಪ್ತವಾಗಿ ಕರ್ನಾಟಕ ಶಿಕ್ಷಣದ ಒಂದು ಮಾಹಿತಿ ಕೊಡ್ತಾನೆ. ಒಟ್ಟು ನಮ್ಮಲ್ಲಿ 74,858 ಸರ್ಕಾರಿ ಶಾಲೆಗಳಿದೆ. 74,858 ಶಾಲೆಗಳಿದೆ. 1,17,80,251 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾರೆ. ಕರ್ನಾಟಕದಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 1,17,80,251. ಶಿಕ್ಷಕರ ಸಂಖ್ಯೆ 4,52,612 ಇದೆ. 4,52,612 ಇದೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ, 60% ಶಿಕ್ಷಕರು ತರಬೇತಿ ಪಡೆದಿಲ್ಲ, ಟ್ರೈನಿಂಗೇ ಇಲ್ಲ, BEd ಪಾಸ್ ಆಗಿಲ್ಲ, ಟೀಚರ್ ಕೆಲಸ ಮಾಡ್ತಾರೆ. 60% ಟೀಚರ್ಸು ಅನ್ಟ್ರೈನ್ಡ್ ಟೀಚರ್ಸ್ ಇದ್ದಾರೆ. ಯಾವುದೇ ತರಬೇತಿ ಪಡೆಯದೆ 60% ಶಿಕ್ಷಕರು ವೃತ್ತಿಯಲ್ಲಿದ್ದಾರೆ. ಹಾಗೆ 73,069 ಏಕ ಶಿಕ್ಷಕ ಶಾಲೆ, ಸಿಂಗಲ್ ಟೀಚರ್ಸ್. 1ರಿಂದ 7ನೇ ಕ್ಲಾಸಾಗ ಒಬ್ಬರೇ ಪಾಠ ಮಾಡಬೇಕು, ಸಿಂಗಲ್ ಟೀಚರ್ ಸ್ಕೂಲು, ಎಲ್ಲ ಸಬ್ಜೆಕ್ಟ್ಗೂ ಒಬ್ಬರೇ ಪಾಠ ಮಾಡಬೇಕು. ಏಕ ಶಿಕ್ಷಕರ ಶಾಲೆ 7,369 ಇವತ್ತು ಕರ್ನಾಟಕದಲ್ಲಿದೆ. ತುಂಬ ದುರಂತ. ಹಳ್ಳಿಗಳ ಕಡೆ ಟೀಚರ್ ಇಲ್ಲ, ಒಂದೇ ಸ್ಕೂಲು, ಅವನು 1ನೇ ಕ್ಲಾಸಲ್ಲಿ 2ರಲ್ಲಿ 7ರ ತನಕ ಎಷ್ಟೇ ಮಕ್ಕಳೇ ಒಬ್ಬನೇ ಪಾಠ ಮಾಡಬೇಕು ಅಂಥವುದಿದೆ. ಹಾಗೆ 8.1 10ಕ್ಕಿಂತ ಕಡಿಮೆ ಮಕ್ಕಳಿದ್ದಾರೆ, ಸ್ಟ್ರೆಂತ್ ಇಲ್ಲ.
ಸ್ಕೂಲ್ ಇದೆ, ಮಕ್ಕಳು ಬರ್ತಾರೆ. 10ಕ್ಕಿಂತ ಕಡಿಮೆ ಮಕ್ಕಳು ಇರ್ತಕ್ಕಂಥದ್ದು 8.1. ಹಾಗೆ 11ರಿಂದ 20 ತನಕ ಇರತಕ್ಕಂಥ ಕಮ್ಮಿ 11.7 ಇದೆ. ಅಂದರೆ 11 ಅಥವಾ 20 ಒಳಗಿನ ಮಕ್ಕಳ ಸಂಖ್ಯೆ ಇರತಕ್ಕಂಥ ಶಾಲೆಗಳು 11% ಇದೆ ಇವತ್ತು, 11.7. ಹಾಗೆ 8.6, 8.6 ಶಾಲೆಗಳ ವಿದ್ಯಾರ್ಥಿಗಳ ಸಂಖ್ಯೆ 500ಕ್ಕಿಂತ ಹೆಚ್ಚಾಗಿದೆ. ಒಂದು ಕಡೆ ವಿದ್ಯಾರ್ಥಿಗಳು ಹೆಚ್ಚಾಗಿದೆ, ಒಂದು ಕಡೆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಇದೆರಡು ಕರ್ನಾಟಕ ಶಿಕ್ಷಣದ ಪ್ರಗತಿ. ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.